హాయ్ ఫ్రెండ్స్, అందరికీ నమస్తే. ఫ్రెండ్స్, ఈ వీడియో ఏమి అంటే చూడండి, ఇది అమరావతి నిషిందే వీళ్ళు పిఎంసీ కదా, ఏమిటది పిఎంసీ, నీకు ఒక సంస్థ ఫ్రెండ్స్. అదే అందరూ వింటారు, యూట్యూబ్లో కూడా చాలా ఫేమస్. పత్రిజీ అని చెప్పేసి ఆ గురించి స్థాపన చేసిన ఫౌండేషన్ అది. దాంట్లో ఇంకా వీళ్ళు వచ్చిండారు, ఫౌండేషన్ మేనేజర్ వీళ్ళు వచ్చేసిండే. ఏడాది ఉండేది పిరమిడ్ ఉల్కుంద బౌండరీలో ఉండేది, దానికి మేనేజ్మెంట్ తీసుకున్నారు వీళ్ళు వచ్చేసిండే. ఈ మన ఆశ్రమంకి ఈ అవని లలిత మనిషి ఈ అవని చేర్పియాలని వచ్చినారు. ఇప్పుడు మాకట్పల్లి ఇంకా వాళ్ళు చేర్పియాలని వచ్చినారు. అట్లే వచ్చి మెడిటేషన్ చెప్పిస్తాం వీళ్ళకి అని, వాళ్ళకి మెడిటేషన్ అందరికి ట్రైనింగ్ ఇస్తూ ఉంటారంట. అందుకు మన వాళ్ళు కూడా ఇస్తాను అని చెప్పి చూపుతూ ఉంటారు. ఈ మెడిటేషన్ చెప్పిస్తారు చూడండి. వాళ్ళు చెప్పినట్లు ఎవరైనా కూడా మన వ్యూవర్స్ ఎవరైనా కూడా చేస్తున్నారంటే చాలా హెల్త్ మంచిది అవుతుంది, పనులతో కూడా అయ్యి వస్తుంది, మైండ్ చాలా ఫ్రీ అవుతుంది ఫ్రెండ్స్. వాళ్ళు చెప్పిస్తారు ఇప్పుడు అదే మాదిరి చేయండి. చూడండి ఇప్పుడు వీడియో చెప్పిస్తారు చెప్పలా. ನಮಸ್ತೆ ಮಾಸ್ಟರ್ಸ್, ನಮ್ಮದು ಬಡಮಾಕ್ನಳ್ಳಿ ಅಂತ ಮಾಸ್ಟರ್ಸ್. ನಾನು ಸುಮಾರು 2 ತಿಂಗಳಿಂದ ಯೂಟ್ಯೂಬಲ್ಲಿ ತುಂಬ ನಾನು ಇದ್ರ ಕಡೆನೇ ಗಮನ ಕೊಡ್ತಾ ಇದ್ದೆ, ಆಶ್ರಮ ಕಡೆ. ನಾನು ಪಿಚ್ಚಳ್ಳಿ ಆಶ್ರಮ ಅಂತ ಹೇಳಿ ಜನಜೀವನ ವೃದ್ಧಾಶ್ರಮ. ನನಗೆ ಆಶ್ರಮ ಹೆಸರು ಗೊತ್ತಿಲ್ಲ, ಆದರೆ ಯೂಟ್ಯೂಬಲ್ಲಿ ನಾನು ತುಂಬ ಇಷ್ಟಪಡ್ತಾ ಇದ್ದೆ. ಆದರೆ ಮೆಡಿಟೇಷನ್ ಬಗ್ಗೆ ನಾನು ಆಶ್ರಮಗೆಲ್ಲ ಹೋಗಿದ್ದೆ. ಯಾವ ಆಶ್ರಮಲ್ಲೂ ಇಷ್ಟೊಂದು ಅನುಕೂಲವಾಗಿ, ಇಷ್ಟೊಂದು ನೀಟ್ನೆಸ್ಸು, ಇಷ್ಟು ಚೆನ್ನಾಗಿ ಯಾವ ಆಶ್ರಮಲ್ಲಿ ನೋಡ್ಕೊಂಡಿಲ್ಲ. ನಂಗೆ ತುಂಬ ಇಷ್ಟ ಆಯ್ತು ಈ ಆಶ್ರಮಲ್ಲಿ. ಒಬ್ಬರು ನಮಗೆ ಬೇಕಾದವ್ರು ಒಬ್ಬರು, ಅವ್ರಿಗೆ ಯಾರು ಮಕ್ಕಳಿಲ್ಲ, ಗಂಡ ಇಲ್ಲ, ಅವ್ರಿಗೆ ಯಾರು ದಿಕ್ಕಿಲ್ಲ, ಅವ್ನ ಕರ್ಕೊಂಬಂದು ಸೇರ್ಸೋಣ ಅಂತ ಹೇಳ್ಬಿಟ್ಟು ಲಲಿತಮ್ಮ ಅಂತ ಅವ್ನ ಕರ್ಕೊಂಬಂದಿನಿ. ಈ ಆಶ್ರಮ ನೋಡಿದ ಮೇಲೆ ನಂಗೆ ತುಂಬ ಇಷ್ಟ ಆಯ್ತು. ನನಗೆ ನಾನು ಸ್ವಲ್ಪ ಮೆಡಿಟೇಷನ್ ಬಗ್ಗೆ ನಾನು ಸ್ವಲ್ಪ ಕ್ಲಾಸ್ ಮಾಡ್ತೀನಿ. ಸ್ಟಾರ್ಟ್ చేయండి. ಅಮ್ಮ చేతులు లాకేసుకుంటా ఇట్లా వేసుకుంటా కళ్ళు క్లోజ్ ಮಾಡಿ మమ్మీ మీరు ఇంకొంచెం ఫ్రంట్లోకి రండి. మమ్మీ మీరు ఇంకొంచెం ఫ్రంట్లోకి రండి. అమ్మ కళ్ళు క్లోజ్ ಮಾಡಿ, కళ్ళు క్లోజ్ చేయండి. మన ఎబ్బెరಳಿನಿಂದ ತಲೆ ಬಾಗುವರೆಗೂ ಶಾಂತಿ ಸ್ಥಿತಿಯನ್ನು ಇಟ್ಟುಕೊಂಡು ಎಬ್ಬೆರಳಿನಿಂದ ತಲೆ ಬಾಗುವರೆಗೂ ಶಾಂತಿ ಸ್ಥಿತಿಯನ್ನು ಇಟ್ಕೊಳ್ಳಿ. ಮಾತಾಡಬಾರ್ದು, ಸುಮ್ಮನೆ ಸೈಲೆಂಟಾಗಿ ಗಮನಿಸ್ಬೇಕು. ಶಾಂತವಾಗಿ ಕುತ್ಕೊಳ್ಳಿ, ಸುಖಾಸನದಲ್ಲಿ ಕುತ್ಕೊಳ್ಳಿ ಮಾಸ್ಟರ್ಸ್. ಅಕ್ಕಪಕ್ಕ ಏನು ಸೌಂಡ್ ಅಲ್ಲಿ ಕಣ್ಣು ಬಿಡಬಾರ್ದು, ಕಣ್ಣು ಬಿಡದೆ ಕುತ್ಕೊಳ್ಳಿ, ಕಣ್ಣು ಬಿಡಬಾರ್ದು. ಕಣ್ಣು ತೀಕೂಡ್ದು, ನಿನ್ನೆ ಓಕೆ ಸಿಕ್ಕ ಗಂಟೆ ಕಣ್ಣು ತೀರೋದು. ಸುಖಾಸನದಲ್ಲಿ ಕುತ್ಕೊಳ್ಳಿ. ನಮ್ಮ ಸಹಜವಾಗಿ ನಡೀತಾ ಉಸಿರಾಟದ ಮಾತ್ರ ಗಮನಿಸಿ. ಬ್ರೀತಿಂಗ್ ಉಸಿರಾಟದ ಮೇಲೆ ಮಾತ್ರ ಗಮನ. ಆ ಕಡೆ ಈ ಕಡೆ ಗಮನ ಬೇಡ. ಅಕ್ಕಪಕ್ಕ ಏನು ಸೌಂಡೇಬಲ್ ಗಮನ ಬೇಡ. ಮಾಸ್ಟರ್ಸ್, ನಮ್ಮ ಜೊತೆ ನಾವು ಕುತ್ಕೊಳ್ಳೋಣ. 10 ನಿಮಿಷ ಕಾಲ ನಾವು ಮೆಡಿಟೇಷನ್ ಮಾಡೋಣ. ನಮ್ಮ ಭಗವಂತನ ಜೊತೆ ನಾವು ಇರೋಣ. ಸುಮ್ಮನೆ ಸಾಕ್ಷ್ಯ ಗಮನಿಸಿ, ಆ ಕಡೆ ಗಮನ ಬೇಡ. 10 ನಿಮಿಷ ಹಾಗೆ ಕುತ್ಕೊಳ್ಳಿ. ನಾವು ಒಂದು ಟೆಂಪಲ್ಗೆ ಹೋಗ್ತೀವಿ. ಟೆಂಪಲ್ಗೆ ಹೋದ್ರೆ ಅಲ್ಲಿ ಸುಮ್ಮನೆ ವಿಗ್ರಹ ಮಾತ್ರ ಕಾಣಿಸುತ್ತೆ. ಅಲ್ಲಿ ಭಗವಂತ ನಮಗೆ ಅಲ್ಲಿ ನಿದ್ರೂಪ ಕಾಣಿಸೋದಿಲ್ಲ. ಆ ಭಗವಂತ ಎಲ್ಲಿದ್ದಾರೆ, ನಮ್ಮ ಒಳಗಡೆ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಕೈ ಆ ಹೂವು ಅಲಂಕಾರ, ಆ ಡೆಕೋರೇಷನ್ ನೋಡ್ಬಿಟ್ಟು ನಾವು ಸಂತೋಷ ಪಡ್ತೀವಿ. ನಾವು ಆದರೆ ನಮ್ಮ ಒಳಗಡೆ ಅಜ್ಞಾನ ನಾವು ತುಂಬ್ಕೊಂಡಿದ್ದೀವಿ. ನಾವು ಒಂದು ಆಲೋಚನೆ ತುಂಬ್ಕೊಂಡ್ಬಿಟ್ಟಿದ್ವಿ. ದುಃಖ, ಕಷ್ಟ, ಬೇಕಾಗಿತ್ತು ಒಬ್ಬರ ಮೇಲೆ ಬೈಯೋದು, ಅವ್ರಿಗೆ ಹಿಂಸೆ ಕೊಡೋದು, ಅವ್ರಿಗೆಲ್ಲ ನೋವು ಕೊಡೋದು, ಅವ್ರಿಗೆಲ್ಲ ಕಾಟ ಕೊಡೋದು, ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದು, ಅವ್ರೇನು ಮತ್ತೆ ಅವ್ರ ಮೇಲೆಲ್ಲ ಇದು ಮಾಡಿಕೊಂಡು ಮತ್ತೆ ನಾವೇನು ಮಾಡ್ತೀರ ಅನ್ನೋ ನಾವು ತಗೊತೀವಿ. ಅದನ್ನ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಅಜ್ಞಾನ ಇದ್ದೀವಿ, ಅಜ್ಞಾನ ಜ್ಞಾನ ಗೊತ್ತಿಲ್ಲ. ಆ ಪರಮಾತ್ಮನ ಒಳಗಡೆ ಕೂಡ ಹಾಕಿರ್ತೀವಿ. ನಮ್ಮ ಒಳಗಡೆ ನಾವು ಮನೆಯಲ್ಲಿ ಕಸ ಗುಡಿಸ್ತೀವಿ, ಕ್ಲೀನ್ ಮಾಡ್ತೀವಿ, ದೇವ್ರ ಮನೇಲಿ ದೀಪ ಹಚ್ತೀವಿ. ನಮ್ಮ ಒಳಗಡೆ ಗರ್ಭಗುಡಿಯಲ್ಲಿ ಕ್ಲೋಸ್ ಮಾಡಿದ್ದೀವಿ. ಗರ್ಭಗುಡಿ ಕ್ಲೋಸ್ ಮಾಡಿ ಕತ್ಲಲ್ಲಿ ಕೂಡ ಹಾಕಿದ್ವಿ ನಮ್ಮ ಭಗವಂತನ. ಆ ಭಗವಂತನಿಗೆ ನಾವು ಬೆಳಕು ಕೊಡ್ತಾ ಇಲ್ಲ. ಆ ಒಳಗಡೆ ನಾವು ದೀಪ ಹಚ್ತಾ ಇಲ್ಲ, ಆತ್ಮ ಜ್ಯೋತಿ ಬೆಳೆಸ್ಕೊತಾ ಇಲ್ಲ. ನಾವು ಅದನ್ನು ಬೆಳೆಸ್ಕೋಬೇಕಾದ್ರೆ ನಾವು ಮೆಡಿಟೇಷನ್ ಮಾಡಿದ್ರೆ ಮಾತ್ರನೇ ಈ ಶಕ್ತಿ ನಾವು ತಗೊಳ್ಳೋಕೆ ಸಾಧ್ಯ. ನಮ್ಮ ಅಜ್ಞಾನ ತೊಲಗಬೇಕಾದ್ರೆ ನಾವು ಧ್ಯಾನ ಸಾಧನೆ ಮಾಡಿ ನಮ್ಮ ಒಳಗಡೆ ಆತ್ಮ ಜ್ಯೋತಿ ಬೆಳೆಸ್ಕೊಂಡ್ರೆ ಮಾತ್ರನೇ ನಮಗೆ ಮುಂದೆ ಮುಕ್ತಿ ಮಾರ್ಗ ಸಿಗುತ್ತೆ. ನಮ್ಮ ಕರ್ಮ ಅನ್ನೋದು
ನಾವು ಬರ್ಬೇಕಾದ್ರೆ ಜನ್ಮಗಳಲ್ಲೇನೋ ಎಷ್ಟೋ ಜನ್ಮ ತಗೊಂಡ್ಬಂದ್ಬಿಟ್ಟಿದ್ವಿ. 100 ಮೂಟೆ ಭಾರ ತಲೆ ಮೇಲೆ ಹೊತ್ಕೊಂಡ್ ಬಂದಿದ್ದೀವಿ ನಾವು. ಆ ಭಾರ ಯಾವ ಥರ ಇಳಿಸ್ಕೋಬೇಕಂತ ಗೊತ್ತಿಲ್ಲ, ಒದ್ದಾಡ್ತಾ ಇದ್ದೀವಿ. ಆದ್ರೆ ನಾವು ಹೆಚ್ಚೆಚ್ಚು ನಮ್ಮ ಭಗವಂತನ ಜೊತೆ ನಾವಿದ್ದು ಧ್ಯಾನ ಮಾಡಿದ್ರೆ, ನಮ್ಮ ಸಾಧನೆ ನಾವು ಮಾಡ್ತಾ ಇದ್ರೆ, ಹೆಚ್ಚು ನಾವು ಧ್ಯಾನ ಮಾಡಿ ನಮ್ಮಲ್ಲಿ ಇರೋ ಅಹಂಕಾರ ತೊಳಿಬೇಕು, ಗರ್ವ ಹೋಗ್ಬೇಕು, ದುರಹಂಕಾರ, ಕೋಪ, ಮದ, ನಾನು ಅನ್ನೋದೆಲ್ಲ ಬಿಟ್ಬಿಡ್ಬೇಕು. ನಮ್ಮ ಒಳಗಡೆ ಇರೋದೆಲ್ಲ ತೆಗಿಬೇಕು. ಪ್ರತಿಯೊಬ್ಬರೂ ಅದನ್ನು ಬಿಟ್ಟು ನಮ್ಮ ಭಗವನ್ ಜೊತೆಲಿ ನಾವು ನಮ್ಮ ಶ್ವಾಸಗುರ ಜೊತೆಲಿ ನಾವು ಸರೆಂಡರ್ ಆಗಿದ್ದರಿಂದ ನಾವು ಕರೆಕ್ಟಾಗಿ ನಮ್ಗೇನು ಬೇಕೋ ಎಲ್ಲ ಸಿಗುತ್ತೆ. ಎಲ್ಲಿ ಹುಡ್ಕೊಂಡು ಹೋಗೋಷ್ಟಿಲ್ಲ. 100 ರೂಪಾಯಿ ಇರಲಿ, ಅದನ್ನು ಆರಾಮಾಗಿ ಸಂತೋಷವಾಗಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ. ನಾವು ಗೊಂದಲ ಇಲ್ಲ ಇದರಲ್ಲಿ. ಆದರೆ ನಾವು ಕೋಟಿಗಳು ಸಂಪಾದನೆ ಮಾಡಿದ್ರೆ ಆರೋಗ್ಯ ನೆಮ್ಮದಿ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದು ಏನು ಮಾಡ್ತಾರೆ ಅಂದರೆ ಅರ್ಧಂಬರ್ಧಮ್ಮು ನಾವು ಸಂಪಾದನೆ ಮಾಡ್ತಾ ಇರ್ತೀವಿ. ಸಂಪಾದನೆ ಮಾಡಿ ಅರ್ಧಂಬರ್ಧಮ್ಮು ಈ ರೋಗಗಳು, ಕರ್ಮಗಳು, ಕಾಯಿಲೆಗಳು ಅಲ್ಲೆಲ್ಲ ಸೃಷ್ಟಿ ಆಗ್ತೈತಿ. ಆ ಟೈಮಲ್ಲಿ ಆ ಕಾಯಿಲೆ ಬರುತ್ತೆ ಹೇಳೋಕ್ಕಾಗ್ತಾ ಇಲ್ಲ. ರೋಗಗಳು ಅರ್ಧಂಬರ್ಧಮ್ಮಲ್ಲಿ ಹೋಗ್ತಾ ಇದ್ರಿ ಮತ್ತೆ ಬರ್ತಾ ಇದ್ವಿ, ಜನ್ಮ ತಗೊಂಡ್ಬರ್ತಾ ಇದ್ದೀವಿ. ಆದರೆ ನಾವು ನೆಮ್ಮದಿ ತಗೊಳಕ್ಕಾಗ್ತಾ ಇಲ್ಲ, ಆರೋಗ್ಯ ತಗೊಳಕ್ಕಾಗ್ತಾ ಇಲ್ಲ. ಆರೋಗ್ಯ ನೆಮ್ಮದಿ ಇಲ್ಲ, ನಾವು ಏನು ಮಾಡೋಕ್ಕಾಗಲ್ಲ. ನಮಗೆ ಪ್ರತಿಯೊಬ್ಬರಿಗೂ ಆರೋಗ್ಯ ನೆಮ್ಮದಿ ಬೇಕು. ಆರೋಗ್ಯ ನೆಮ್ಮದಿ ಬೇಕಾದರೆ ನಾವು ಧ್ಯಾನ ಸಾಧನೆ ಮಾಡಬೇಕು. ಮಾಸ್ಟರ್ಸ್, ನೀವು ಯೂಟ್ಯೂಬಲ್ಲಿ ನೋಡ್ತಾರಂತ ಮಾಸ್ಟರ್ಸು ಧ್ಯಾನ ಮಂದ್ರೆ ಅಂದರೆ ನಮ್ಮ KGF ತಾಲೂಕು ಬೇತ್ಮಂಗಲ ಹೋಬಳಿ ಮುನ್ಕುಂದ್ ಬೋಂಡ್ರಿನಲ್ಲಿ ಧ್ಯಾನ ಮಂದ್ರೆ ಐತೆ. ಅಲ್ಲಿ ಸೆಂಟ್ರಲ್ಲಿ ನಾವು ಫ್ರೀಯಾಗಿ ಉಚಿತವಾಗಿ ನಾವು ಧ್ಯಾನ ಕ್ಲಾಸ್ ಹೇಳ್ಕೊಡ್ತೀವಿ. ಬಂದು ಅಲ್ಲೇ ಟ್ರೈನ್ ತಗೊಂಡು ನಿಮ್ಮ ಮನೇಲಿ ನೀವು ಮಾಡ್ಕೊಳ್ರಿ. ಎಲ್ಲರೂ ಬನ್ನಿ ಮಾಸ್ಟರ್ಸ್, ಎಲ್ಲರಿಗೂ ಅಗತ್ಯೈತೆ. ಪ್ರತಿಯೊಬ್ಬರಿಗೂ ಎಲ್ಲರೂ ಬನ್ನಿ ಧ್ಯಾನ ಮಾಡಿ. ಗೂಗಲಲ್ಲಿ ಹೊಡೀರಿ, ಬರ್ತೈತೆ. ಸೀತಾರಾಮ್ ಪಿರಮಿಡ್ ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ಹೊಡೀರಿ, ಮುನ್ಕುಂದ ಬೋಂಡ್ರಿ, ಅದು ರೂಟ್ ಮ್ಯಾಪಲ್ಲಿ ಐತೆ. ಬಡ್ಮಕ್ಳ ಪಲ್ಲೆ ಹತ್ರನೇ ಅದೇನಾಕ? ಅಲ್ಲಿ ಬಂದು ಎಲ್ಲರೂ ಬಂದು ಟ್ರೈನಿಂಗ್ ಕೊಡ್ತೀವಿ. ಅಮ್ಮ ಸ್ವಲ್ಪ ಹಂಗೆ ಇರ್ತಾನೆ, ಸ್ವಲ್ಪ ಹಂಗೆ ಕುತ್ಕೊಳ್ತೀವಿ. ನಿಮ್ಮ ಒಳಗಡೆ ನೀವು ಹಂಗೆ ಗಮನಿಸಿ. ಧ್ಯಾನ ಮಾಡೋದ್ರಿಂದ BP, ಶುಗರು, ಗ್ಯಾಸ್ಟ್ರಿಕ್ಕು, ಕಣ್ಣು ಪ್ರಾಬ್ಲಮ್ ಇರಲಿ, ತಲೆನೋವಿರಲಿ ಎಲ್ಲ ಹೋಗುತ್ತೆ. ನಿಮ್ಮ ಕ್ಯಾನ್ಸರು, ಹೊಟ್ಟೆಯಲ್ಲೇನ ಗಡ್ಡೆ ಇರಲಿ, ನಿಮ್ಮ ಥೈರಾಯ್ಡು, ನಿಮ್ಮ ಮೈಯಲ್ಲಿ ಏನು ಕಾಯಿಲೆನ ಇದ್ದರೆ ನೀವು ವಾಸಿ ಮಾಡ್ಕೊತೀರ. ಆದಷ್ಟು ನಿಮ್ಮ ಶಕ್ತಿನಿಂದ ನೀವು ವಾಸಿ ಮಾಡ್ಕೊತೀರ. ಡಾಕ್ಟ್ರ್ ಹತ್ರ ಹೋದರೆ ಆ ಇಂಜೆಕ್ಷನ್ ಸೂಜಿ ಸುಸ್ತಾರೆ, ಮಾತ್ರೆ ಕೊಡ್ತಾರೆ, ಟ್ಯಾಬ್ಲೆಟು. ಅದೇನು ಮಾಡ್ತಾರಂದರೆ ನೀವು ಉಸಿರೋದ್ವರೆಗೂ ಟ್ಯಾಬ್ಲೆಟ್ ಬಿಡೋಕ್ಕಾಗಲ್ಲಮ್ಮ, ಕುಡಿಬೇಕಂತ ಹೇಳ್ತಾರೆ. ಅವಾಗ ಏನಾಗುತ್ತಂದರೆ ಟ್ಯಾಬ್ಲೆಟ್ ಕುಡಿದು ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಕಿಡ್ನಿಗೆ ಹೆಚ್ಚು ಕಡಿಮೆ ಆಗುತ್ತೆ, ಲಿವರ್ಗೆ ಹೆಚ್ಚು ಕಡಿಮೆ ಆಗುತ್ತೆ. ಮಾತ್ರೆ ಕೊಡೋದು ಮಾತ್ರ ಗೊತ್ತು ಡಾಕ್ಟ್ರಿಗೆ, ಒಳಗಡೆ ಅದನ್ನ ವಾಸಿ ಮಾಡ್ಬೇಕಂತ ಗೊತ್ತಿಲ್ಲ, ಡಾಕ್ಟ್ರಿಗೂ ಗೊತ್ತಿಲ್ಲ. ಆದರೆ ಏನೋ ನಮ್ಮ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಸರ್ ನಮ್ಮ ಗುರುಗಳು ಬಂದು ಒಂದು ಧ್ಯಾನ ಒಂದು ನಮ್ಮ ದೇಶಕ್ಕೆ, ನಮ್ಮ ಇದರಿಗೆಲ್ಲ ಒಂದು ಕೊಟ್ಟಿದ್ದಾರೆ, ಬ್ರಹ್ಮಗಾನನ ಕೊಟ್ಟಿದ್ದಾರೆ. ನಮ್ಮಲ್ಲಿರೋಂಥ ಬ್ರಹ್ಮ ಅಸ್ತ್ರ ನಮ್ಮಲ್ಲಿ ಕೊಟ್ಟಿದ್ದಾರೆ. ನಾವು ಯಾವ ಥರ ಉಪಯೋಗಿಸ್ಕೊಂಡ್ರೆ ಅದು ನಮಗೇ ಒಳ್ಳೆಯದು. ನೀವು ಎಷ್ಟೊತ್ತಾಗುತ್ತೆ ನಿಮ್ಮ ಸಂಸಾರ ಬಿಡಂತ ಹೇಳಿಲ್ಲ, ನೀವು ಹೋಗಿ ಬೆಟ್ಟದಲ್ಲಿ ಕುತ್ಕೊ ಅಂತ ಹೇಳಿಲ್ಲ. ನೀವು ನಿಮ್ಮ ಸಂಸಾರ ನೋಡಿಕೊಂಡು ನಿಮ್ಮ ಸಂಪಾದನೆಯನ್ನು ಮಾಡ್ಕೊಳ್ರಿ. ಮನೇಲಿ ಮಕ್ಕಳ ಜೊತೆಲಿ ಇರ್ರಿ, ಹೆಂಡತಿ ಜೊತೆಲಿ ಇರ್ರಿ, ಗಂಡ ಹೆಂಡತಿ ಅನ್ವನ್ಗಿರ್ರಿ ಸಂತೋಷವಾಗಿ. ನಿಮ್ಮ ಕೆಲಸ ಆದಮೇಲೆ ನಿಮ್ಗೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಕುತ್ಕೊಂಡು ಸಮಯ ಸಿಕ್ಕಿದಾಗ ಅಕ್ಕಪಕ್ಕ ಅವರು ಅವ್ರ ಹಂಗೆ ಇವ್ರು ಹಿಂಗೆ ಆ ಮಾತುಗಳು ಬಿಟ್ಟು TV ಮುಂದೆ ಸ್ವಲ್ಪ ಈ ಕಡೆ ಗಮನ ಕೊಟ್ಟು, ಮೆಡಿಟೇಷನ್ ಬಗ್ಗೆ ಗಮನ ಕೊಟ್ಟು, TV ಆಫ್ ಮಾಡಿ ಧ್ಯಾನದ ಕಡೆ ಗಮನ ಕೊಟ್ಟಿದ್ದಂದರೆ ನಿಮ್ಮ ಸಂಸಾರ ಆಫೀಸ್ ಸಂಸಾರ ಆಗುತ್ತೆ. ನಿಮ್ಮ ಮನೆಗಳಲ್ಲಿ ಮಕ್ಕಳು ಯಾರನ್ನ ಓದೋ ಮಕ್ಕಳಿದ್ರೆ, ಚಿಕ್ಕ ಮಕ್ಕಳಾಗಿರಲಿ, ಧ್ಯಾನ ಮಾಡೋದ್ರ ನಿಂಕ ಆ ಮಕ್ಕಳು 5ನೇ ಕ್ಲಾಸ್ ಮಕ್ಕಳು, ಆ ಮಕ್ಕಳಿಗೆ SLC ಪಾಠ ಅರ್ಥ ಆಗುತ್ತೆ, ಅಷ್ಟು ನಾಲೆಜ್ ಬರುತ್ತೆ ಮಕ್ಕಳಿಗೆ. ಪ್ರತಿಯೊಬ್ಬರು ಮಕ್ಕಳು ಸಮೇತ ದೊಡ್ಡವ್ರ ಸಮೇತ ಎಲ್ಲರೂ ಧ್ಯಾನ ಮಾಡಿ ಆರೋಗ್ಯ ನೆಮ್ಮದಿ ಪಡ್ಕೊಳ್ರಿ. ನೀವು ಚೆನ್ನಾಗಿರ್ರಿ, ಎಲ್ಲರೂ ಬನ್ನಿ. ನಮ್ಮ ಸೀತಾರಾಮ್ ಪಿರಮಿಡ್ಗೆ ಬಂದು ಅಕ್ಕಪಕ್ಕ ಹಳ್ಳಿಗಳವರೆಲ್ಲ ಬಂದು ಧ್ಯಾನ ಮಾಡಿರಿ. ನಾವು ಟ್ರೈನಿಂಗ್ ಕೊಡ್ತೀವಿ. ಸಂಡೇ ಭಾನುವಾರ ಕ್ಲಾಸ್ ಇರುತ್ತೆ, ಕ್ಲಾಸ್ ಮಾಡಿಸ್ತೀವಿ. ಬಂದು ಧ್ಯಾನ ಮಾಡಿ ಎಲ್ಲರೂ ಚೆನ್ನಾಗಿರ್ರಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.
ಕಣ್ಣು ತೆಗಿಬಾರ್ದು ಅಮ್ಮ. 2 ಕೈ ಬಿಡಿಸಿ ಕಣ್ಣು ಮೇಲೆ ಇಟ್ಕೊಳ್ಳಿ, ನಿಧಾನ ಬಿಡಿಸಿ ಕಣ್ಣು ಮೇಲೆ ಇಟ್ಕೊಳ್ಳಿ. ಹಂಗೆ ಇಟ್ಕೊಳ್ಳಿ, ನಾನು ಹೇಳೋವರೆಗೂ ಬಿಡ್ಬೇಡಿ ಅಮ್ಮ. ಕೈ ಬಿಡಿಸ್ಕೊಮ್ಮ, ನಿಧಾನ ಬಿಡಿಸ್ಕೊ, ಕಣ್ಣು ಮೇಲೆ ಇಟ್ಕೊ, ಕಣ್ಣು ಬಿಡಬೇಡ, ಹಂಗೆ ಕಣ್ಣು ಮೇಲೆ ಇಟ್ಕೊ. 2 ಕೈ ಕಣ್ಣು ಮೇಲೆ ಇಟ್ಕೊ, ಹಂಗೆ ಇಟ್ಕೊ, ಇನ್ನ ಮೇಲೆ ಹಂಗೆ. ಇವಾಗ 2 ಕೈ ಹಿಂಗೆ ಜೋಡಿಸಿ ನಿಧಾನವಾಗಿ ಕಣ್ಣು ಬಿಟ್ಟು ನಿಮ್ಮ ಕಣ್ಣು ಬಿಟ್ಟು ನಿಮ್ಮ ಕೈನೇ ಗಮನಿಸ್ರಿ. ಹಂಗೆ ಮುಂದೆ ತೆಗೀರಿ, ಹಂಗೆ ಕೈ ಹಿಂಗೆ ಜೋಡಿಸು, ಕಣ್ಣು ಬಿಡು, ಕಣ್ಣು ಬಿಡ್ರಮ್ಮ. ನೋಡ್ಕೊಂಡು ಕೈ ಹಿಂಗೆ ಇಕ್ಕ, ನನ್ನ ಕಡೆ ನೋಡ್ಬೇಡ, ನಿಮ್ಮ ಕೈ ನೋಡ್ಕ. తాత చేయిలు ఇట్లా పెట్టుకోండి అటు చూడండి. ఇట్లా పెట్టుకోప, ఇట్లా పెట్టుకో, ఇట్లా చేతులు వేసేసుకో, కన్ను గిడిసి ಹಂಗೆ ಇಟ್ಕೊಳ್ರಿ. ನಾನು ಹೇಳ್ದಂಗೆಲ್ಲ ಹೇಳ್ತೀರಾ? ನಮ್ಮ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ ಶರಣು ಪ್ರಕೃತಿ ಮಾತೆಗೆ ಶರಣು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ ಶರಣು ನಮ್ಮ ಶ್ವಾಸ ಗುರುಗೆ ಶರಣು ನಮಗೆ ವಿದ್ಯಾ ಕೊಟ್ಟ ಗುರುಗಳಿಗೆ ಶರಣು ನಮಗೆ ಆಶ್ರಯ ಕೊಟ್ಟು ಅನ್ನ ಕೊಟ್ಟು ನಮ್ಮನ್ನ ಕಾಪಾಡ್ತಾರಂತ ನಮ್ಮ ಗುರುಗಳಿಗೆ ಶರಣು ನಮಗೆ ನಾವೇ ಶರಣು ನೋಡಿ ಹಿಂಗೆ ಹೇಳ್ಕೋಬೇಕು. ನಮಗೆ ಶರಣು ಮಾಡ್ತೀರಾ? ನಮ್ಮ ಗುರು ಯಾರು? ಅಮ್ಮ ಎದುರುಗಡೆ ಇದ್ರ ಭಗವಂತ ಒಂದೇ ಒಂದು ಹೇಳ್ತೀನಿ, ಭಗವಂತ ಫೋಟೋನಲ್ಲಿ ಇಲ್ಲ, ಇದ್ರಲ್ಲಿ ಇಲ್ಲ. ನಮಗೆ ಯಾರು ಆಶ್ರಯ ಕೊಟ್ಟು ನಮ್ಮನ್ನು ಕಾಪಾಡ್ತಾರೆ, ನಮ್ಮ ತಾಯಿ ತಂದೆ ಅವರೇ ನಮ್ಮ ತಾಯಿ ತಂದೆ, ನಮ್ಮ ಬಂಧು ಬಳಗ ಭಗವಂತನೇ ಅವರು. ಭಗವಂತ ಬಂದು ನಮ್ಮನ್ನು ಕಾಪಾಡಲ್ಲ, ಅವನೆಲ್ಲೋ ಇದ್ದಾನೆ, ಅವನೆಲ್ಲೋ ಇರ್ತಾನೆ. ಆ ರೂಪದಲ್ಲಿ ಬಂದು ಕಾಪಾಡೋದು ಅದನ್ನ ನಮ್ಮ ಎದುರುಗಡೆ ಇರೋರಿಗೆ ನಾವು ಶರಣಾಗತಿ ಆಗ್ಬೇಕು. ನಾವು ಏನಮ್ಮ ಅಲ್ವೇನಮ್ಮ? ಭಗವಂತ ಇದ್ದಲ್ಲಿ ನಮ್ಮ ಕಾಪಾಡ ಬರಲ್ಲ. ಅವರು ಸುಮ್ಮನೆ ಕೈ ಮುಗಿತೀವಿ, ಅಲಂಕಾರ ನೋಡ್ತೀವಿ, ಅವರು ಏನು ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಅಲಂಕಾರ ಅಷ್ಟೇ ಅಲ್ಲಿ, ಅದನ್ನ ನೋಡಿ ಖುಷಿ ಪಡ್ತೀವಿ. ನಮ್ಮ ಒಳಗಡೆ ಇದನ್ನ ಭಗವಂತ ನಮ್ಮನ್ನ ಕಷ್ಟದಲ್ಲಿ ಅನ್ನ ಕೊಟ್ಟು ನಮ್ಗೆ ಆಶ್ರಯ ಕೊಟ್ಟು ನಮ್ಮನ್ನ ಯಾರು ರಕ್ಷಣೆ ಮಾಡ್ತಾರೆ ಅವರೇ ಭಗವಂತ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡೋದು. అవునుపా మనకి అన్నం పెట్టి ఆశ్రమం ఇచ్చి మనల్ని కాపాడతారు కదా, వాళ్ళే దేవుడు. భగవంతుడు వాడే ఎవరు కాపాడుతారు. వాళ్ళకి ఎప్పుడు లేచిన తక్షణం ఏం చేయాలంటే, వీడు స్నానం అయినాక ఏం చేయాలంటే అమ్మ వస్తానే అమ్మకి శరణాగతి కావాలి. ఎప్పుడు తల వంచి అమ్మకి ಶರಣಾಗತಿ ಕಾವಲ್ಲ. ಅಮ್ಮಕ್ಕೆ ನಮ್ಮ ಶರಣ ಮಾಡಿಕೊಂಡು ನಿನ್ನೆ ನೆಟ್ಟಿಗೆ ಸ್ನಾನ ಮಾಡಿ ಕಾಲು ಮುಗಿದ ಅಮ್ಮಗೆ ಕುಂದು ಬಿಟ್ಟಿಲ್ಲ. ಅದು ಇಲ್ಲಿ ನಿಂಕಲ್ಲ, ಒಳಗಡೆ ನಿಂಕ ಶರಣಾಗತಿ ಆಗ ಮೇಲೆ ಎಲ್ಲ ಒಬ್ರು ಹೇಳ್ಕೊಡ್ತಾರದಲ್ಲ, ನಿಮ್ಮ ಒಳಗಡೆ ನಿಂಕ ಬರ್ಬೇಕು ಅದು. ಇವಾಗ ನಮ್ಮ ಸಣ್ಣ ಪಿರಮಿಡ್ಗೆ ಒಂದು ಅಕ್ಕಿ ತಗೊಂಬಂದು ಕೊಡ್ತಾರೆ, ಒಂದು ಬೇಳೆ ನಾನು ಕೇಳೋದಿಲ್ಲ, ಅವರೇ ತಗೊಂಬಂದು ಕೊಡ್ತಾರೆ. ಅವ್ರು ತಗೊಂಬಂದು ಕೊಟ್ಟವ್ರು ಕೂಡ ಅವ್ರಿಗೂ ನಾವು ಶರಣಾಗತಿ. ಎಲ್ಲ ಚೆನ್ನಾಗಿರೋದು. ಹೌದು. ఇది ఫ్రెండ్స్ ఇప్పుడు వీడియో. అందరూ కూడా అమరావతి వాళ్ళు చెప్పినట్ల ధ్యానం చేయండి, చాలా మంచిది అవుతుంది. మా వీడియో ఇష్టమైంది లైక్ చేయండి, షేర్ చేయండి, సబ్స్క్రైబ్ చేసుకోండి. థ్యాంక్ యూ సో మచ్ ఫ్రెండ్స్. థ్యాంక్ యూ.